ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನಿನಗೆ ನೀ ಎನಗೆ ಕಥೆಯ ಮುಂದುವರಿದ ಭಾಗ. ಎಪಿಸೋಡ್ 13. ಇಂದಿನ ಸಂಚಿಕೆಯಲ್ಲಿ ಸ್ವರ್ಣ ಅವ್ರಿಗೆ ತಮ್ಮ ಮಗ ಅಗಸ್ತ್ಯನ ಸೂಕ್ಷ್ಮ ವಿಷಯ ಅರ್ಥ ಆಗ್ತಿದ್ರಿಂದ ಸಣ್ಣಗ್ ನಕ್ಕು ಅದರಲ್ಲಿ ಏನಿದೆ, ಜಗತ್ತಲ್ಲಿ ಬದಲಾವಣೆ ಅನ್ನೋ ಪದ ಒಂದನ್ನು ಬಿಟ್ಟು ಬೇರೆ ಏನಾದರೂ ಬದಲಾಗಿದೆಯಾ? ಅದು ಹಾಗೆ ಎಂದು ಹಿಂದಿಗೆ ಕಾಫಿ ಮಾಡಿಕೊಡು ಹೋಗಮ್ಮ ಅಂತ ಹೇಳಬೇಕು ಎಂದು ಕಿಚನ್ಗೆ ಹೋಗ್ತಾರೆ. ಮುಂದೆ ಶಂಕರ್ ದೀಪಕ್ಕೆ ಸ್ವರ್ಣ ಅವರು ಏನು ಹೇಳಿದ್ರು ಅಂತ ಅರ್ಥ ಆಗದೆ ಇಬ್ರು ಮುಖ ಮುಖ ನೋಡ್ಕೊಂಡು ಮಾವ ಹಳಿಯ ಕತ್ತಲ್ಲೇ ಸನ್ನೆ ಮಾಡಿದ್ರು. ಏನಾದರೂ ಅರ್ಥ ಆಯ್ತಾ ಎನ್ನುವಂತೆ. ಇಬ್ರು ಒಂದೇ ಸಲ ಏನು ಅರ್ಥ ಆಗಿಲ್ಲ ಎಂದು ಕತ್ತಾಡಿಸಿ ಒಮ್ಮೆ ತಮ್ಮಿಬ್ಬರ ಪಕ್ಕ ಕೂತಿದ್ದ ದೀಪಾಲಿ ಕಡೆ ನೋಡಿದ್ರೆ ಅವಳು ವಾಚ್ ನೋಡುತ್ತಾ ಎಷ್ಟು ಚೆನ್ನಾಗಿದೆ, ಅದನ್ನೇ ಚೆನ್ನಾಗಿಲ್ಲ ಅನ್ನಲ್ಲ, ಇವನ್ ಕಣ್ಣಿಗೆ ಅದೇನಾಗಿದೆ ಎಂದು ಬೈಕೊಂಡೇ ತಿಂಡಿ ತಿಂತಿದ್ಲು. ಶಂಕರ್ ತಮ್ಮ ಎಡಗೈ ತಲೆ ಮೇಲೆ ಹೊತ್ತರೆ ದೀಪಕ್ ದೀಪಾಲಿ ತಲೆ ಮೇಲೆ ಒಂದು ಮೊಟಕಿದ ಗುರಾಯಿಸಿ. ದೀಪಾಲಿ ದೀಪ್ ಎಂದಳು ಉಪ್ಪು ಗಂಟಿಕ್ಕಿ. ದೀಪಕ್, ನಮಗೆ ಇಲ್ಲಿ ತಲೆ ಕೆಡ್ತಿದೆ, ನೀನು ಬೇರೆ ಕೆಡಿಸ್ತೀಯಲ್ಲ, ಪ್ಲೇಟ್ ಖಾಲಿ ಮಾಡು ಎಂದು ಇನ್ನೊಂದೆರಡು ದೋಸೆ ಹಾಕ್ಲಾ ಎಂದ. ದೀಪಾಲಿ ಒಂದಾಕು ಎಂದು ಆರಾಮಾಗಿ ತಿಂಡಿ ಮಾಡ್ತಿದ್ಲು. ದೀಪಕ್ ಏನಕ್ಕ ತಮ್ಮನೋ ಎಂದು ಗೋಣುಕೊಂಡ. ಅತ್ತ ಸ್ವರ್ಣ ಅವರು ಇಂದು ಎದ್ದ ಕಿಚನ್ಗೆ ಹೋಗಿ ಕಿಚನ್ನಲ್ಲಿದ್ದ ಹುಡುಗಿಗೆ ಅಗಸ್ತಿನಿಗೆ ಕಾಫಿ ಬೇಕಂತೆ, ಅದು ಕೂಡ ನೀನು ಮಾಡಿದಲ್ಲ ಅದೇ ಫಿಲ್ಟರ್ ಕಾಫಿ ಬೇಕಂತೆ, ಕೊಡೋಗಮ್ಮ ಎಂದು ಅವಳು ಮಾಡೋ ಕೆಲಸ ತಾನು ಮುಂದುವರಿಸಿದ್ರು. ಇಂದು ಸರಿಯಮ್ಮ ಎಂದವಳು ಕೈ ತೊಳೆದು ಕಾಫಿ ಮಾಡಿಕೊಂಡು ಹೊರ ನಡೆದ್ರೆ ಹಿಂದೂ ಮುಖ ನೋಡಿದ ದೀಪಾಲಿ ಉಪ್ಪು ಗಂಟಿಕ್ಕಿದ್ರೆ ದೀಪಕ್ ಮತ್ತೆ ಶಂಕರ್ ಇಂದುನ ಕರೆದು ಅವಳ ಕೈಯಲ್ಲಿದ್ದ ಕಾಫಿನ ಪಡೆದ್ರು. ಇಂದು ಬೇರೆ ತಂದು ಕೊಡ್ತೀನಿ ಅಂದ್ರು ಕೇಳದ ದೀಪಕ್, ಅಯ್ಯೋ ಕೊಡಮ್ಮ, ನಮಗಿರೋ ತಲೆ ಬಿಸಿಗೆ ನಾನು ಮಾವ ಇಬ್ರು ಶೇರ್ ಮಾಡಿಕೊಂಡು ಕುಡಿತೀವಿ ಅಂದು ಮಾವ ಹಳಿಯ ಇಬ್ರು ಫೈಟ್ ಮಾಡಿಕೊಂಡು ಅಗಸ್ತಿನಿಗೆ ಕೊಡಬೇಕಾದ ಕಾಫಿ ಖಾಲಿ ಮಾಡಿದ್ರು. ಇಂದು ಬೇಸರ ಮಾಡ್ಕೊಳ್ದೆ ಸೀದಾ ಇನ್ನೊಂದು ಕಪ್ ಕಾಫಿ ರೆಡಿ ಮಾಡ್ತಿದ್ರೆ ಸ್ವರ್ಣ ಅವರು, ಯಾಕಮ್ಮ ಮತ್ತೆ ಕಾಫಿ ಮಾಡ್ತಿದ್ಯಾ, ಯಾರಿಗೆ ಎಂದರು. ಇಂದು ಅಮ್ಮ, ಅದು ಮಾವ ಮತ್ತು ದೀಪಕ್ ಅಣ್ಣ ಕುಡಿತೀನಿ ಅಂತ ತಗೊಂಡ್ರು, ಅವ್ರಿಗೆ ಈಗ ಕೊಡ್ತೀನಿ ಎಂದು ಬೇಗ ಬೇಗ ರೆಡಿ ಮಾಡಿ ತಗೊಂಡು ಹೋಗ್ತಾಳೆ. ಸ್ವರ್ಣ ಅವರು ಇಂದು ಹೇಳಿದ್ದು ಕೇಳಿ ಹೊರಗೆ ಬಂದು ಅಳಿಯ ಮತ್ತೆ ಗಂಡನ ಮುಂದೆ ನಿಂತು, ಅಲ್ಲ, ನೀವಿನ್ನೂ ತಿಂಡಿನೇ ಮುಗಿಸಿಲ್ಲ, ಅಷ್ಟು ಬೇಗ ಕಾಫಿ ಕುಡಿಯೋ ಅವಸರ ಏನಿತ್ತು, ಮೊದಲೇ ಅವನು ಕೇಳಿದ ತಕ್ಷಣ ಕೊಡ್ತಿದ್ರೆ ಕುಡಿಯೋದಿರಲಿ, ಲೇಟಾಗಿ ತಗೊಂಡು ಹೋದವರ ಜನ್ಮ ಜಾಲಾಡ್ತಾನೆ ಎಂದವರು ಆ ಹುಡ್ಗಿಗೆ ಅವನೇನಾದರೂ ಬೈದ್ರೆ ನಿಮ್ಮಿಬ್ಬರಿಗೂ ಕಾಫಿ ಕ್ಯಾನ್ಸಲ್ ಇನ್ನು ಮುಂದೆ ಎಂದರು ಗದ್ರುವಂತೆ. ದೀಪಕ್ ಮತ್ತೆ ಶಂಕರ್ ಮುಖ ಮುಖ ನೋಡ್ಕೊಂಡ್ರು ಸ್ವರ್ಣ ಅವರ ಈ ಮಾತು ಕೇಳಿ. ಶಂಕರ್ ತಮ್ಮ ಹೆಂಡತಿ ಹೊಸ ಅವತಾರ ನೋಡಿದವ್ರ ಥರ ನೋಡುತ್ತಿದ್ರೆ ದೀಪಕ್, ಮಾವ ಅತ್ತೆ ತುಂಬ ಬದಲಾಗಿದ್ದಾರೆ ಅಲ್ವಾ, ಮೊದಲಿನ ಥರ ಮೋಡಿ ಥರ ಇರಲ್ಲ, ಹೀಗೆ ಯಾವತ್ತೂ ಅಧಿಕಾರವಾಗಿ ಧ್ವನಿ ಎತ್ತಿ ಮಾತಾಡಿದ್ದೇ ಇಲ್ಲ ಎಂದ ಗಲ್ಲಕ್ಕೆ ಕೈ ಕೊಟ್ಟು. ಶಂಕರ್ ಕೂಡ ಸ್ವರ್ಣ ಅವರು ಹೋದ ಕಡೆನೇ ನೋಡುತ್ತಾ, ಎಸ್ ದೀಪಕ್, ಮದುವೆ ಆದ ಹೊಸದ್ರಲ್ಲಿ ಹೀಗೆ ನಿನ್ನ ಅತ್ತೆ ನನ್ನ ಜೊತೆ ಮಾತಾಡ್ತಾ ಇದ್ದಿದ್ದು, ತುಂಬ ವರ್ಷಗಳ ಮೇಲೆ ನನ್ನ ಹೆಂಡತಿಯು ಹೊಸ ರೀತಿ ಕಾಣ್ತಿದ್ದಾಳೆ ಎಂದು ಕಿಚನ್ ಕಡೆ ನೋಡುತ್ತಾ ಕಳೆದೋಗಿರೋದನ್ನು ನೋಡಿದ ದೀಪಕ್ ಸಣ್ಣಗ್ ನಕ್ಕು ಒಮ್ಮೆ ಕೆಮ್ಮಿದ್ರು ಶಂಕರ್ ವಾಸ್ತವಕ್ಕೆ ಬರದ್ದು ನೋಡಿ ನಗುತ್ತಾ ತನ್ನ ಪಕ್ಕದಲ್ಲಿ ತಿನ್ನೋದ್ರಲ್ಲಿ ಬ್ಯುಸಿಯಾಗಿರೋ ಹೆಂಡತಿ ನೋಡಿ, ಇವಳೊಬ್ಳು ಬ್ಯೂಟಿ ಹುಚ್ಚಿ, ಆ ವಾಚ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಇಲ್ಲಿ ನಡೀತಿರೋದು ಬ್ಯೂಟಿಫುಲ್ ಮೂಮೆಂಟ್ನು ನೋಡಿದೆ ಮುಕ್ಕೋದ್ ನೋಡು ಎಂದು ಅವಳ ಕೈ ಹಿಡಿದು ನೀರಲ್ಲಿ ತಾನೇ ತೊಳೆದ. ದೀಪಾಲಿ, ದೀಪ್, ನಾನಿನ್ನೂ ತಿನ್ನೋದು ಬಾಕಿ ಎಂದವಳ ತುಟಿ ಮೇಲೆ ಬೆರಳಿಟ್ಟು, ಶ್, ನಿನಗೆ ಬೇರೆ ಸ್ಪೆಷಲ್ ತಿಂಡಿ ಬೇಡವಾ ಎಂದು ಬಾ ಎಂದು ತುಂಡ ನಗು ಚೆಲ್ಲಿ ಅವಳ ಭುಜ ಬಳಸಿ, ಇವತ್ತು ಎಲ್ಲ ಮೂಡ್ ಚೇಂಜ್ ಮಾಡಿದ್ರಪ್ಪ ಅಪ್ಪ ಮಗ ಎಂದು ಗೊಣುಕೊಂಡೆ ರೂಮ್ ಕಡೆ ಹೋಗ್ತಾನೆ. ಇತ್ತ ಶಂಕರ್ ತಮ್ಮ ಮಗಳು ಅಳಿಯ ಹೋಗಿದ್ದು ನೋಡಿ ಸೀದಾ ಅವರು ಹ್ಯಾಂಡ್ ವಾಶ್ ಮಾಡದೆ ಕಿಚನ್ಗೆ ಹೋಗಿ ಅಲ್ಲಿ ಸ್ವರ್ಣ ಅವರು ಏನು ಮಾಡೋದು ನೋಡಿ ಕೈ ತೊಳೆದು ಬೇರೆ ನ್ಯಾಪ್ಕಿನ್ ತಗೊಳ್ಳದೆ ತಮ್ಮ ಹೆಂಡತಿ ಸೊಂಟದಲ್ಲಿ ಸಿಕ್ಕಿಸಿದ್ದು ತಗೊಂಡು ಕೈ ಒರೆಸಿ, ಏನು ಮಾಡ್ತಿದ್ಯಾ ಎಂದರು ತುಂಬ ಕೂಲಾಗಿ ಮಂದಹಾಸದಲ್ಲಿ. ಸ್ವರ್ಣ ಅವರು ತುಂಬ ವರ್ಷಗಳ ಮೇಲೆ ಆದು ಇತ್ತೀಚೆಗೆ ಶಂಕರ್ ತಾವು ಮದುವೆ ಆದ ಹೊಸದ್ರಲ್ಲಿ ಇದ್ದ ಪ್ರೀತಿ ಕಾಳಜಿ ಮತ್ತೆ ಅದೇ ರೀತಿ ತೋರುತ್ತಿದ್ರಿಂದ ಉಪ್ಪು ಗಂಟಿಕ್ಕಿ, ಮತ್ತೆ ಕಾಫಿ ಬೇಕು ಅಂತ ಕೇಳೋ ಆಗಿಲ್ಲ, ನಿಮಗೆ ಡಾಕ್ಟರ್ ಹೇಳಿಲ್ವಾ ಕಾಫಿ ಜಾಸ್ತಿ ಕುಡಿಬೇಡ ಅಂತ
ಎಂದರು ತುಸು ಹುಬ್ಬುಗಂಟಿಕೆ. ಶಂಕರ್ ಅವರು ಸ್ವರ್ಣ ಅವರ ಎರಡು ಭುಜದ ಮೇಲೆ ಕೈ ಹಾಕಿ ಕಾಫಿ ಬೇಕು ಅಂತ ಕೇಳಲಿಲ್ವಲ್ಲ ಎಂದು ಬಾಗಿ ಸ್ವರ್ಣ ಅವ್ರಿಗೆ ಒಂದು ಮುತ್ತಿಟ್ಟು ಕೊಟ್ಟಿದ್ದನ್ನ ವಾಪಸ್ ಕೊಡೋ ಮನಸ್ಸಿದ್ರೆ ಬಡ್ಡಿ ಸಮೇತ ಕೊಡು ಎಂದು ನಕ್ಕು ಹೊರ ನಡೆದಿದ್ರು. ಸ್ವರ್ಣ ಅವರು ಕಣ್ಣು ಅಗಲಿಸಿ ಶಂಕರ್ ಹೋಗಿದ್ದಾನೆ ನೋಡ್ತಿದ್ರೆ ಶಾಕ್ ಮತ್ತೆ ಆಶ್ಚರ್ಯದಿಂದ. ಇತ್ತ ಕಾಫಿ ಹಿಡಿದು ಹೋದ ಹಿಂದೂ ಅಗಸ್ತ್ಯ ಇನ್ನು ತನ್ನ ಕೈ ನೋಡುತ್ತಾ ಯೋಚಿಸುತ್ತಾ ಎತ್ತಲೋ ದೃಷ್ಟಿ ಹರಿಸಿದ್ದನ್ನು ನೋಡಿ ಡೋರ್ ನಾಕ್ ಮಾಡಿ ಒಮ್ಮೆ ಜೋರಾಗಿ ಕೆಮ್ಮಿದ್ಲು. ಅಗಸ್ತ್ಯ ವಾಸಕ್ಕೆ ಬಂದು ಇಂದು ಮುಖ ನೋಡಿ ಯಾಕಲ್ಲೇ ನಿಂತಿದ್ಯಾ? ನಮ್ಮ ರೂಮ್ಗೆ ಬರೋಕೆ ನೀನು ಪರ್ಮಿಷನ್ ಕೇಳೋ ಥರ ಡೋರ್ ನಾಕ್ ಮಾಡಿ ಬರೋ ಅಗತ್ಯ ಇಲ್ಲ, ಹಾಗೆ ಬರ್ಬೋದು ಎಂದ. ಇಂದು ಹ್ಞೂ ಎನ್ನುವಂತೆ ಕದ್ದಾಡಿಸಿ ಕಾಫಿ ಎಂದಳು. ಅಗಸ್ತ್ಯ ಕಾಫಿ ಸಿಪ್ ಮಾಡಿ ರಿಲ್ಯಾಕ್ಸ್ ಫೀಲ್ ಮಾಡುತ್ತಾ ಥ್ಯಾಂಕ್ಸ್ ಎಂದ. ಅಗಸ್ತ್ಯನ ಬಾಯಲ್ಲಿ ಅಷ್ಟು ಈಸಿಯಾಗಿ ಥ್ಯಾಂಕ್ಸ್ ಮತ್ತು ಸಾರಿ ಬರ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಅವೆರಡು ಇಂದ ಕಲಿತು ಬಿಟ್ಟಿದ್ದ ಹುಡುಗ. ಅದು ಬರೀ ನಮ್ಮ ಹುಡುಗಿಗೆ ಮಾತ್ರ ಮೀಸಲು, ಬೇರೆಯವರಿಗಲ್ಲ. ಇಂದು ಒಮ್ಮೆ ತಾನು ಮಲಗಿದ ಕಡೆ ನೋಡಿದ್ಲು. ಅಲ್ಲಿ ಅವನೇ ಹಾಕಿಕೊಟ್ಟ ಬೆಡ್ ಇರಲಿಲ್ಲ. ಇಂದು ಅದು ಬೆಡ್ ಎಂದಳು ಪ್ರಶ್ನೆ ಮಾಡೋ ಥರ ನೋಡುತ್ತಾ. ಅಗಸ್ತ್ಯ ಅದು ಎಲ್ಲಿತ್ತೋ ಅಲ್ಲೇ ಇದೆ ಎಂದವನು ತಿಂಡಿ ಮಾಡಿದ್ಯಾ ಎಂದ. ಇಂದು ರಿಪ್ಲೈ ಮಾಡೋ ಮೊದಲೇ ಅವಳ ಫೋನ್ ರಿಂಗ್ ಆಗಿತ್ತು. ತಕ್ಷಣ ಇಂದು ಅವನಿಗೆ ರಿಪ್ಲೈ ಮಾಡೋದು ಬಿಟ್ಟು ತನ್ನ ಫೋನ್ ತಗೊಂಡು ನೋಡಿದ್ಲು. ಅವಳು ಆ ಫೋನ್ ನಂಬರ್ ನೋಡಿ ಏನೋ ಟೈಪ್ ಮಾಡೋ ಥರ ಅವಳ ಬೆರಳು ತುಂಬ ಸ್ಪೀಡಾಗಿ ಹಾಡ್ತಿದ್ದುದು ನೋಡಿ ಅಗಸ್ತ್ಯನಿಗೆ ಇಷ್ಟೊತ್ತು ಚೆನ್ನಾಗಿದ್ದ ಕಾಫಿ ಕೂಡ ಕಹಿಯಾಗಿತ್ತು. ಅಗಸ್ತ್ಯ ಹುಪ್ಪು ಗಂಟಿಗೆ ಅವಳ ಕೈ ಬೆರಳು ಹಾಡೋದು ನೋಡುತ್ತಾ ನನಗಿಂತ ಅಷ್ಟು ಇಂಪಾರ್ಟೆಂಟ್ ಕಾಲ ಅದು ಎಂದುಕೊಂಡು ಮುಷ್ಟಿ ಹಿಡಿದವ ಅವಳ ಮುಖ ನೋಡ್ದ. ಇಂದು ಕಣ್ಣು ಆಲ್ರೆಡಿ ಕಣ್ಣೀರಿಂದ ತುಂಬಿತು. ಅಗಸ್ತ್ಯ ಇನ್ನಷ್ಟು ಹುಬ್ಬುಗಂಟಿಕೆ ನೋಡ್ತಿದ್ದ. ಇಂದು ಮೆಸೇಜ್ ಸೆಂಡ್ ಮಾಡಿ ಫೋನ್ ಇಟ್ಟು ಅಲ್ಲಿ ನಿಲ್ಲದೆ ಸೀದಾ ಹೊರ ನಡೆದ್ಲು. ಅಗಸ್ತ್ಯ ಏನಾಯಿತು ಎಂದು ಕೇಳಬೇಕು ಎಂದು ಎದ್ದಿದ್ದ. ಬಟ್ ಇಂದು ಏನು ಮಾತಾಡದೆ ಅಲ್ಲಿ ತಾನೊಬ್ಬ ಇದ್ದೀನಿ ಅನ್ನೋದು ಮರೆತ ರೀತಿ ಹೊರ ನಡೆದಿದ್ದು ನೋಡಿ ಕೋಪದಲ್ಲಿ ತನ್ನ ಕೈಯಲ್ಲಿ ಇದ್ದ ಗ್ಲಾಸ್ ನೆಲಕ್ಕೆ ಹಪ್ಪಳಿಸ್ದ. ಇಂದು ಏನೋ ಯೋಚಿಸುತ್ತಾ ಮೆಟ್ಟಿಲು ಇಳಿಯುತ್ತಿದ್ದವಳು ವಾಪಸ್ ಆ ಗ್ಲಾಸ್ ಬಿದ್ದ ಶಬ್ದಕ್ಕೆ ಅಗಸ್ತ್ಯನ ರೂಮ್ಗೆ ಹೋಗಿದ್ಲು. ಅಗಸ್ತ್ಯ ಇಷ್ಟೊತ್ತು ಕೋಪದಲ್ಲಿ ನಿಂತಿದ್ದ. ಈಗ ಇಂದು ವಾಪಸ್ ಬಂದು ನಿಂತಿದ್ದು ನೋಡಿದ್ದೇ ತಡ. ಕೋಪ ಮಾಯವಾಗಿ ಹುಬ್ಬು ಸಡಿಲಿಸಿ ಅವಳನ್ನು ನೋಡ್ದ. ಇಂದು ಏನಾಯ್ತು ಎಂದು ಗ್ಲಾಸ್ ತೆಗೆಯೋಕ್ಕೆ ಹೋಗ್ತಿದ್ದ ಹುಡುಗಿ ನೋಡಿ ಅಗಸ್ತ್ಯ ಬೇಡ, ಅದನ್ನು ಕೆಲಸದವ್ರು ತೆಗಿತಾರೆ ಬಿಡು, ಮಿಸ್ ಆದರೆ ಕೈಗೆ ಚುಚ್ಚುತ್ತೆ ಎಂದ. ಇಂದು ಪರವಾಗಿಲ್ಲ ಎಂದವಳು ತುಂಬ ಹುಷಾರಾಗಿ ಗ್ಲಾಸ್ ಪೀಸ್ ತೆಗಿತಿದ್ಲು. ಆದರೂ ಬೈ ಮಿಸ್ ಆಗಿ ಅವಳ ಕೈಗೆ ಗಾಜು ಚುಚ್ಚೇ ಬಿಟ್ಟಿತು. ಅವಳ ಕೈಯಿಂದ ಬಂದ ರಕ್ತ ನೋಡಿ ಹೇ, ಎಷ್ಟು ಹೇಳಿದ್ರು ಕೇಳೋದೇ ಇಲ್ವಲ್ಲ ಎಂದವನು ಬೇಗ ಬಂದು ಅವಳ ಕೈ ಹಿಡಿದು ಬೆಡ್ ಮೇಲೆ ಕೂರಿಸಿ ಫಸ್ಟ್ ಏಡ್ ಬಾಕ್ಸ್ ಹಿಡಿದು ಅವಳ ಬೆರಳನ್ನು ಕ್ಲೀನ್ ಮಾಡುತ್ತಾ ನೋವಾಗ್ತಿದ್ಯಾ ಎಂದು ಅವಳ ಗಾಯಕ್ಕೆ ಗಾಳಿ ಊದ್ತಿದ್ದ. ಇಂದುಗೆ ಅದೊಂದು ಚಿಕ್ಕ ಗಾಯ, ಅದೊಂದು ಮ್ಯಾಟ್ರೇ ಅಲ್ಲ. ಬಟ್ ಅವನು ಅಷ್ಟು ಗಾಬರಿ ಆಗಿದ್ದನ್ನು ನೋಡಿ ಒಂದು ಸೆಕೆಂಡ್ ಅವನ ಮುಖ ನೋಡಿ ಜೋರಾದ ಉಸಿರು ಬಿಟ್ಟು ಅವನ ಕೈಯಿಂದ ತನ್ನ ಕೈ ಬಿಡಿಸ್ಕೊಂಡು ಅದೊಂದು ಚಿಕ್ಕ ಗಾಯ ಅಷ್ಟಕ್ಕೆ ಇದೆಲ್ಲ ಯಾಕೆ ಎಂದವಳು ಅವಳ ಕೈಯಲ್ಲಿ ಗಾಜಿನ ಪೀಸ್ ಇದೆಯಾ ಎಂದು ಇನ್ನೊಮ್ಮೆ ಗಾಯದ ಮೇಲೆ ಇಸ್ಕಿ ನೋಡ್ತಿದ್ಲು. ಅಗಸ್ತ್ಯ ಅದನ್ನು ನೋಡಿ ಮುಖ ಕಿವುಚಿ ಹೇ, ನಿನ್ಗೇನಾದರೂ ತಲೆ ಕೆಟ್ಟಿದ್ಯಾ ಎಂದು ಅವಳ ಕೈ ತೆಗೆದುಕೊಂಡು ಪ್ಲಾಸ್ಟರ್ ಹಾಕಿ ಅಲ್ಲೇ ಡ್ರಾದಲ್ಲಿದ್ದ ಟ್ಯಾಬ್ಲೆಟ್ ಹಿಡಿದು ಇದನ್ನು ನೋವಾದರೆ ನುಂಗು ಎಂದವನು ಬೇಡ ಬೇಡ, ಈಗಲೇ ಒಂದು ನುಂಗು, ಆಗ ನೋವೇ ಆಗಲ್ಲ ಎಂದ. ಹಿಂದಿಗೆ ಒಂದು ಸೆಕೆಂಡು ಸ್ವರ್ಣ ಅವರ ಮಾತು ನೆನಪಾದವು. ಅಗಸ್ತ್ಯ ತನ್ನ ಹೆಂಡತಿನ ತುಂಬ ಚೆನ್ನಾಗಿ ನೋಡ್ಕೊತಾನೆ ಎಂದಿತು. ತಕ್ಷಣ ಇಂದು ತನ್ನ ಜಾಗದಲ್ಲಿ ಶುಭಾನ ನೆನೆದವಳಿಗೆ ಯಾಕೋ ಅಗಸ್ತ್ಯನ ಮುಖ ನೋಡೋಕ್ಕೆ ಒಂಥರ ಆದವಳು ಅದರ ಅವಶ್ಯಕತೆ ಇಲ್ಲ ಎಂದು ಎದ್ದು ಹೊರಗೋಗ್ತಾಳೆ. ಅಗಸ್ತ್ಯ ಅವಳು ಹೋಗಿದ್ದು ನೋಡಿ ನಾನೇನಾದರೂ ಓವರ್ ಆಗಿ ಹೇಳಿದ್ನಾ ಎಂದುಕೊಂಡವನು ಒಮ್ಮೆ ಶುಭ ಕೂಡ ಸಿಗರ್ನಲ್ಲಿ ತನ್ನ ಬೆರಳನ್ನು ಸುಟ್ಕೊಂಡಿದ್ದು. ಆಗ ಶುಭ ನೋವಲ್ಲಿ ಅಗಸ್ತ್ಯ ನೋಡಿಲಿ ಎಂದು ತನ್ನ ಸುಟ್ಟ ಬೆರಳು ತೋರಿಸಿದಾಗ ಅಗಸ್ತ್ಯ ಅಷ್ಟೇನಾ, ವಾಶ್ ಮಾಡಿ ಆಯಿಂಟ್ಮೆಂಟ್ ಹಚ್ಚು ಎಂದವನು ಸೀದಾ ಆಫೀಸ್ಗೆ ಹೋಗಿದ್ದ. ಅಗಸ್ತ್ಯ ಅದನ್ನೇ ನೆನೆದು ಬೆಡ್ ಮೇಲೆ ಕೂತು ಕೆಲವು ನಿಮಿಷಗಳ ಹಿಂದೆ ತಾನೇ ಇಂದುಗೆ ಮಾಡಿದ ಕಾಳಜಿ ನೆನೆದು ಇದೇಗೆ ಸಾಧ್ಯ, ಇವಳಿಗೆ
ಸ್ವಲ್ಪ ನೋವಾದರೂ ಸಹಿಸೋಕೆ ಆಗ್ತಿಲ್ವಲ್ಲ. ತನಗೆ ಅರಿಯದೆ ಅವಳ ಕಾಲೇಜಿಗೆ ನಿಲ್ಲುತ್ತೀನಲ್ಲ ಎಂದು ಯೋಚಿಸುತ್ತಾ ಕೂತ. ಕತೆ ಮುಂದುವರಿಯುವುದು. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು.